ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ಈಗ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಅತ್ಯಂತ ಮಿಸ್ಅಂಡರ್ಸ್ಟುಡ್ ಪ್ಲೇಯರ್ ಅಂತಂದರೆ ಮತ್ತಾರು ಅಲ್ಲ, ಶ್ರೇಯಸ್ ಅಯ್ಯರ್. ಭಾರತದ ಪರವಾಗಿ ಎಲ್ಲ ಫಾರ್ಮ್ಯಾಟ್ನಲ್ಲಿ ಆಡಿದ ಅನುಭವವಿದೆ. ಆದರೆ ಈಗ ಭಾರತೀಯ ಟೆಸ್ಟ್ ಟೀಮ್ನಲ್ಲಿ, T20 ಟೀಮಲ್ಲಿ ಇಲ್ಲ. ಅವರಿಗೆ ಚಾಂಪಿಯನ್ಸ್ ಟ್ರಾಫಿ ಗೆದ್ದಾಗ ಭಾರತ ಅವಾಗ ಚಾನ್ಸ್ ಸಿಕ್ಕಿದ್ದು ಕೂಡ ವಿರಾಟ್ ಕೊಹ್ಲಿ ಅವರು ಇಂಜೂರ್ಡ್ ಆದಾಗ. ನಂತರ ರೆಸ್ಟ್ ಈಸ್ ಹಿಸ್ಟ್ರಿ ಅಂತ ಹೇಳ್ಬೋದು. ಇವರ ಡೊಮೆಸ್ಟಿಕ್ ಕ್ರಿಕೆಟ್ ಸಾಧನೆ ಏನು ಕಡಿಮೆ ಇಲ್ಲ. IPL ಅಂತೂ 3 ಬೇರೆ ಬೇರೆ ಟೀಮ್ಸ್ಗೆ ಫೈನಲ್ಸ್ ಕರ್ಕೊಂಡು ಹೋಗಿದ್ದಾರೆ. ಹಾಗೂ ಕಳೆದ ಸೀಸನ್ KKR ಪರವಾಗಿ ನಾಯಕನಾಗಿ ಟ್ರಾಫಿಯನ್ನು ಎತ್ತಿದ್ದಾರೆ ಕೂಡ. ಶ್ರೇಯಸ್ ಅಯ್ಯರ್ ಅವರ ಒಂಥರ ಆ್ಯಟಿಟ್ಯೂಡು, ಅಗ್ರೆಷನ್ನು ಅವರ ಹೆಡ್ ಕೋಚ್ ಆದಂಥ ರಿಕಿ ಪಾಂಟಿಂಗ್ ಅವರ ಮೈಂಡ್ಸೆಟ್ಟಿಗೆ ಮ್ಯಾಚ್ ಆಗುತ್ತದೆ. ಅದಕ್ಕೆ ರಿಸಲ್ಟ್ ಏನು? ಯುವ ಅನ್ಕ್ಯಾಪ್ಡ್ ಭಾರತೀಯ ಆಟಗಾರರಿಂದ ತುಂಬಿ ತುಳುಕುತ್ತಿರುವಂಥ ಪಂಜಾಬ್ ಟೀಮ್ ಈಗ IPL 2025ನ ಫೈನಲ್ಸ್ಗೆ ಬಂದಿದ್ದಾರೆ. ಇದೇ ಅಹಮದಾಬಾದ್ ಪಿಚ್ನಲ್ಲಿ ಪಂಜಾಬ್ ತನ್ನ ಮೊದಲ ಮ್ಯಾಚ್ GT ವಿರುದ್ಧ ಆಡ್ತಾ ಇರುವಾಗ ಶ್ರೇಯಸ್ ಅಯ್ಯರ್ ಅವರ ನಿಸ್ವಾರ್ಥ 97 ನಾಟ್ಔಟ್. ಅಷ್ಟೇ ಅಲ್ಲ, ನಿನ್ನೆ ಕೂಡ 5 ಬಾರಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಮೋಸ್ಟ್ ಕ್ರೂಷಿಯಲ್ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಅವರು ಆಡಿದಂಥ ಅಮೋಘ ಇನ್ನಿಂಗ್ಸ್, ಪ್ರಾಬಬ್ಲಿ ದ ಬೆಸ್ಟ್ ಇನ್ನಿಂಗ್ಸ್ ಇನ್ ದ ಹಿಸ್ಟ್ರಿ ಆಫ್ IPL ಅಂತ ಹೇಳ್ಬೋದು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ. ನಂತರ ಈಗ ಈ ಇನ್ನಿಂಗ್ಸ್ ನಂತರ T20ಯಲ್ಲಿ ಅವರಿಗೆ ಸ್ಥಾನ ಮರಳಿ ಸಿಗಬೇಕಲ್ವೇ? ಖಂಡಿತವಾಗಿ ಸಿಗಬೇಕು. ಯಾಕೆ ಅಂತಂದರೆ ನಿನ್ನೆ ಲೇಟ್ ಇನ್ ದ ಇನ್ನಿಂಗ್ಸ್ ಜಸ್ಪ್ರೀತ್ ಬುಮ್ರಾ ಅವರು ಮತ್ತೆ ಮರಳಿ ಸ್ಪೆಲ್ ಶುರು ಮಾಡಿದಾಗ ಅವರ ಡೆಡ್ಲಿ ಯಾರ್ಕರ್ಗೆ ಎಲ್ಲರೂ ಒದ್ದಾಡ್ತಾ ಇರ್ತಾರೆ, ಅಂದರೆ ತಪ್ಪಿಸ್ಕೊಳ್ಬೇಕಂತ. ಆದರೆ ಇವರು ಎಷ್ಟು ಲೀಲಾಜಾಲವಾಗಿ ಅದನ್ನು ಗ್ಲೈಡ್ ಮಾಡಿ ಬೌಂಡ್ರಿ ಗಳಿಸಿದ್ದ ಆ ಒಂದು ಪಿಕ್ಚರ್ ಇದೆಯಲ್ಲ, ಎಲ್ಲರ ಮನದಲ್ಲೂ ಪ್ರಿಂಟ್ ಆಗಿರುತ್ತದೆ. ಯಾರಿಗೊತ್ತೋ ಮುಂದೆ ಇವರು ಭಾರತೀಯ ವೈಟ್ ಬಾಲ್ ತಂಡದ ಕ್ಯಾಪ್ಟನ್ ಕೂಡ ಆಗ್ಬೋದು. ಅದಕ್ಕೆ ಫುಲ್ ಕ್ರೆಡೆನ್ಷಿಯಲ್ಸ್ ಕೂಡ ಇದೆ ಇವರಿಗೆ, ಅಲ್ವೇ? ಏನಂತೀರಾ?